ಗೌರಿ? ಶುರುವಾಯ್ತು ನೋಡಜ್ಜಿ. ಒಂದು ಹೊಟ್ಟೆ ತುಂಬಾ ಹಾಲು ಕುಡ್ಕೊಂಡು ಬೆಳಗ್ಗೆನೆ ಅಳೋಕ್ ಶುರು ಮಾಡ್ದ. ನಾನಿನ್ನು ಮುಖನ ತೊಳಿಲಿಲ್ಲ, ಚಾನು ಮಾಡೋಕ್ ಇಡ್ಲಿಲ್ಲ. ಏನ್ ಮಾಡೋದಜ್ಜಿ ಇವನ್ನ? ನನಗ್ ತುಂಬಾ ಕಾಟ ಕೊಡ್ತಿದ್ದಾನೆ ನೋಡಜ್ಜಿ. ಕೊಡಮ್ಮ ಮಗುನ, ನೀ ಹೋಗಿ ಎಣ್ಣೆ ತಟ್ಟಿ ತಕೊಂಡ್ ಬಾ. ಚೆನ್ನಾಗಿ ಎಣ್ಣೆ ಹಚ್ಚಿ ಮಾಲಿಶ್ ಮಾಡಿ ಮಲಗಿಸ್ಬಿಡೋಣ. ನನ್ನ ಕೂಸು ಎಣ್ಣೆ ಹಚ್ಚಿಕೊಂಡು ಬಿಸಿನೀರು ಹಾಕೊಂಡು ಚೆನ್ನಾಗಿ ನಿದ್ದೆ ಮಾಡಿ ದಷ್ಟಪುಷ್ಟಾಗಿ ಬೆಳಿಬೇಕಲ್ಲ ಕಂದ. ಆಯ್ತು ಕಂದ, ಆಯ್ತು ಆಯ್ತು, ಸಾಕಪ್ಪ. ಎಷ್ಟು ಅಳ್ತೀಯ? ಆಗ್ಬಿಡ್ತು ನೋಡು, ಆಗ್ಬಿಡ್ತು. ನೀ ಅಳೋದು ನೋಡಿದ್ರೆ ಅಜ್ಜಿ ಹೊಡಿತಾಳೆ ಅನ್ಕೋತಾರೆ ಎಲ್ಲ. ಚೆನ್ನಾಗಿ ಎಣ್ಣೆ ಹಚ್ಚಿ ತಿಕ್ಕಿ ಮಲಗಿಸಿದ್ರೆ 2 ಗಂಟೆ ಹೇಳ್ಬಾರ್ದು ನೀನು. ಸುಮ್ಮನಿರು ಕಂದ ನನ್ನ ಮಗ. ಅಜ್ಜಿ, ಎಲ್ಲ ಮಕ್ಕಳು ಹೀಗೆ ಮಾಡ್ತಾರ ಅಜ್ಜಿ. ಊಟ ತಿಂಡಿ ಮಾಡೋಕ್ಕೂ ಬಿಡಲ್ಲ, ಒಂದು ಟಾಯ್ಲೆಟ್ಗೂ ಹೋಗೋಕ್ಕೂ ಬಿಡಲ್ಲ ಅಜ್ಜಿ. ಎಲ್ಲ ಕಟ್ಕೊಂಡೆ ಮಕ್ಕಳನ್ನ ದೊಡ್ಡದು ಮಾಡಬೇಕು ಸೆ. ಅಷ್ಟು ಕಷ್ಟ ಪಟ್ಕೊಂಡು ಮಕ್ಕಳನ್ನ ದೊಡ್ಡದು ಮಾಡ್ತಾರೆ. ಅದಕ್ಕೆ ತಾಯಿ ದೇವ್ರಂತಾರಮ್ಮ. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ. ಅಮ್ಮ 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 ನಮ್ಮಮ್ಮ. ಓಹೋ, ತಾಯಿ ಮಗ ಎತ್ಲಾಗ ಹೊರಟ್ರಿ? ಅಜ್ಜಿ, ಪಮ್ಮಿಗೆ ಶಾಂತ ಆಂಟಿ ಒಳ್ಳೊಳ್ಳೆ ಮಣ್ಣಿನ ಪಾತ್ರೆ ಮಾಡ್ಕೊಟ್ಟಿದ್ದಾರೆ. ಅದನ್ನ ಅಮ್ಮಂಗೆ ತೋರ್ಸ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಅತ್ತೆ, ನಿಮ್ಗೆ ಹಸಿವೆ ಆಗಿದ್ಯಾ? ಹಸಿವೆ ಆದರೆ ಅಡುಗೆ ಮಾಡೇ ಹೋಗ್ತೀನಿ ಅತ್ತೆ. ಬೇಡಮ್ಮ ಬೇಡ, ಅಡುಗೆ ನಾ ಮಾಡ್ತೀನಿ. ನೀನು ಹೋಗಿ ನೋಡ್ಕೊಂಡು ಬೇಗ ಬನ್ನಿ, ಅಷ್ಟರಲ್ಲಿ ನಾ ಅಡುಗೆ ಮಾಡಿರ್ತೀನಿ. ಸರಿ ಅತ್ತೆ, ನೋಡ್ಕೊಂಡು 10 ನಿಮಿಷದಲ್ಲಿ ಬಂದುಬಿಡ್ತೀನಿ. ಕೃಷ್ಣ, ಬೇಗ ನಡಿಯಪ್ಪ. ಹಬ್ಬಾ, ನನ್ನ ಅತ್ತೆ ತುಂಬ ಸುಧಾರಿಸ್ಬಿಟ್ಟಿದ್ದಾರೆ. ಮೊದಲಾಗಿದ್ರೆ ಎಲ್ಲ ನನ್ನ ತಲೆ ಮೇಲೆ ಹೇರಿ ಸುಮ್ಮನೆ ಕೂತಿರ್ತಿದ್ರು. ಹೀಗೆ ಅಪ್ಪನ ಮನೆಗೆ ಹೋಗಿ 1 ತಿಂಗಳಿದ್ರೆ ಎಲ್ಲ ಅರ್ಥ ಆಗುತ್ತೆ ಎಷ್ಟು ಕೆಲಸ ಇರುತ್ತೆ ಅಂತ. ಈ ಬಾರಿ ಯಾಕೋ ತುಂಬ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ ಅತ್ತೆಗೆ. ಒಳ್ಳೇದೇ ಆಯಿತು, ಬಚಾವಾದೆ. ಇಲ್ಲ ಅಂದರೆ ಅಡುಗೆ ಮಾಡಿ ಬಡಿಸಿ ಎಲ್ಲಿ ಬೇಕಾದ್ರೂ ಹೋಗು ಅನ್ನೋರು. ಸುಧಾರಿಸಿದ್ರಪ್ಪ, ಸುಧಾರಿಸಿದ್ರು. ಅಲ್ಲಿ ನೋಡಮ್ಮ, ಬಂದ ನೋಡು ಕೃಷ್ಣ. ನನ್ನ ಪಾತ್ರೆ ಹಾಳು ಮಾಡೋಕೆ ನೋಡು, ಜೊತೆಗೆ ಅಮ್ಮನ್ನು ಕರ್ಕೊಂಡು ಬಂದ ನೋಡಮ್ಮ. ಬಾ ಪುಷ್ಪ, ಬಾ. ಎಷ್ಟು ದಿನದ ಮೇಲೆ ಬರ್ತಿದ್ಯಾ? ಬಿಟ್ಲೇನೆ ನಿನ್ನ ಅತ್ತೆ ನಮ್ಮ ಮನೆಗೆ ಬರೋಕೆ? ಕೃಷ್ಣ, ಯಾಕೆ ಬಂದೆ ನೀ ನನ್ನ ಮನೆಗೆ? ನನ್ನ ಪಾತ್ರೆ ಹಾಳು ಮಾಡೋಕಂತ ನೀ ಬಂದ್ಯಾ? ಅಮ್ಮನ ಕರ್ಕೊಂಡು ಬಂದ್ಯಾ ಹಾಳು ಮಾಡೋಕೆ? ನಾನು ಎಷ್ಟು ಕಷ್ಟಪಟ್ಟು ಮಾಡಿದ್ದೀನಿ, ಹಾಳು ಮಾಡಬೇಡ್ವೋ. ಇಲ್ಲ ಕಣೆ ಪಮ್ಮಿ, ಹಾಳು ಮಾಡೋಕೆ ಬರಲಿಲ್ಲ. ನಿನ್ನ ಪಾತ್ರೆನ ಅಮ್ಮ ನೋಡ್ಬೇಕಂದ್ಲು. ನನಗೂ ಹಾಗೆ ಮಾಡ್ಕೊಡ್ತಾರಂತೆ, ಅದಕ್ಕೆ ಕರ್ಕೊಂಡ್ಬಂದೆ. ಏನು ಪುಷ್ಪ, ನಿನ್ನ ಅತ್ತೆ ಹೇಗೆ ಬಿಟ್ಲು ಅಂತೀನಿ? ನಿನಗೆ ಹೊರಗಡೆ ಯಾರ ಮನೆಗೆ ಹೋದ್ರೆ ಅವ್ರಿಗೆ ಆಗ್ತಿರ್ಲಿಲ್ಲ, ಇವತ್ತು ಹೇಗೆ ಬಿಟ್ರೆ? ಹ್ಞೂ ಪಾರಕ್ಕ, ನನ್ನ ಅತ್ತೆ ಈಗ ಪೂರ ಬದಲಾಗಿದ್ದಾರೆ. ಕಿರಿ ರಗಳೆ ಏನೂ ಇಲ್ಲ ಕಣ್ರಿ. ಮನೆ ಕೆಲಸ, ಅಡುಗೆ ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಿರ್ತಾರೆ ಪಾರಕ್ಕ. ಈ ಬಾರಿ ನಾನು ತವರಿಂದ ಬಂದಮೇಲೆ ನನ್ನ ಅತ್ತೆ ಮತ್ತೊಂದು ರೂಪನೇ ನೋಡ್ತಿದ್ದೀನಿ. ಪೂರ ಬದಲಾಗ್ಬಿಟ್ಟಿದ್ದಾರೆ. ನನ್ನ ಅತ್ತೆ ಹೀಗೂ ಇರ್ತಾರೆ ಅಂತ ನನಗೆ ನಂಬೋಕೆ ಆಗ್ತಿಲ್ಲ ನೋಡ್ರಿ. ಒಳ್ಳೇದಾಯ್ತು, ಇನ್ನಾದರೂ ಅತ್ತೆ ಸೊಸೆ ಹೊಂದ್ಕೊಂಡು ಚೆನ್ನಾಗಿರಿ. 2 ಕೆಲಸ ನೀನೇ ಹೆಚ್ಚು ಮಾಡು, ತೊಂದರೆ ಇಲ್ಲ. ಆದರೆ ಜಗಳ ಮಾಡ್ಕೊಳ್ದೆ ಚೆನ್ನಾಗಿ ಅನ್ಯೋನ್ಯತೆಯಿಂದ ಇರಮ್ಮ. ಹ್ಞೂ ಪಾರಕ್ಕ, ನಂದೇನೂ ಇಲ್ಲ, ಎಲ್ಲ ನಮ್ಮ ಅತ್ತೆದೇ ಕಿರಿಕಿರಿ. ಅದೆಲ್ಲ ಇರಲಿ ಪಾರಕ್ಕ. ಶಾಂತಕ್ಕ ಪಮ್ಮಿಗೆ ಮಣ್ಣಿನ ಪಾತ್ರೆ ಮಾಡಿಕೊಟ್ರಂತೆ ಸ್ಕೂಲಲ್ಲಿ ತೋರಿಸ್ಲಿಕ್ಕೆ. ಕೃಷ್ಣನೂ ಮಾಡಿಕೊಡು ಅಂತ ಹಠ ಮಾಡ್ತಿದ್ದ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಕರ್ಕೊಬಂದೆ. ಹೌದಾ? ನೋಡು, ಎಲ್ಲ ಇಲ್ಲೇ ಇದೆ ನೋಡು. ಪಮ್ಮಿ, ಆಂಟಿಗೆ ತೋರ್ಸಮ್ಮ ನಿನ್ನ ಪಾತ್ರೆನ. ಬನ್ನಿ ಪುಷ್ಪ ಆಂಟಿ, ಇಲ್ಲೇ ಇದೆ ನೋಡಿ. ಚೆನ್ನಾಗಿದೆಯಲ್ಲ ಆಂಟಿ? ನೋಡಿ ನೋಡಿ. ಹ್ಞೂ, ಚೆನ್ನಾಗಿದ್ಯಮ್ಮ. ಕೃಷ್ಣ, ಹೀಗೆ ಮಾಡ್ಬೇಕೇನಪ್ಪ? ಹ್ಞೂ ಅಮ್ಮ, ಇದಕ್ಕೂ ಚೆನ್ನಾಗಿ ಮಾಡಿಕೊಡು ನನಗೆ. ಸರಿ. ಸಾಯ್ಲಿ, ದಿನ ಇದೇ ಆಯ್ತು. ಎಷ್ಟಂತ ಊದ್ಲಿ? ಚಂಡಿ ಸೌದೆ ತಂದು ಹಾಕಿದ್ದಾರೆ, ಬೆಂಕಿ ಹಿಡಿಯುತ್ತಾ ಇದಕ್ಕೆ. ಊದಿ ಸಾಕಾಯ್ತು ನನಗೆ. ಮನೆದೊಂದು ಕೆಲಸ ಸರಿ ಮಾಡೋದಿಲ್ಲ ಈ ಮನುಷ್ಯ. ಚಂಡಿ ಸೌದೆ ತಂದು ಹಾಕಿ ಅಡುಗೆ ಮಾಡಂದ್ರೆ ಹೇಗೆ ಮಾಡೋದು ನಾನು? ಹಸಿ ಬಿಸಿ ಮಾಡಿ ಇಡ್ತೀನಿ, ಕೇಳಿದ್ರೆ ಹೇಳಿದ್ರಾಯ್ತು. ಮತ್ತೇನು ಮಾಡೋದು ನಾನು? ಈ ಹಸಿ ಸೌದೆ ಊದಿ ಸಾಕಾಯ್ತು. ಇರಲಿ ಹೋಗ್ಲಿ, ಬೆಳಗ್ಗೆನೆ ತಲೆ ಹಾಳಾಯ್ತು ನಂದು. ಅಮ್ಮ, ನೀ ನನ್ನ ಸ್ಕೂಲ್ ಬ್ಯಾಗ್ ಎಲ್ಲಿ ಇಟ್ಟಿ ಅಮ್ಮ? ನನಗೆ ಸಿಕ್ತಿಲ್ಲ ಅಮ್ಮ.
ಪಮ್ಮಿ ಸರಿಯಾಗಿ ನೋಡಮ್ಮ, ಅಲ್ಲೆಲ್ಲೋ ಇರುತ್ತೆ. ನಿನ್ನ ಕಣ್ಣಿಗೆ ಸಿಗ್ಲಿಲ್ಲ ಅಂದ್ರೆ ನನ್ನ ಕಣ್ ತಗೋ, ಸರಿಯಾಗಿ ಹುಡುಕು. ಎಲ್ಲ ಕಡೆ ನೋಡಿದ್ನಮ್ಮ, ಎಲ್ಲೂ ನನ್ನ ಕಣ್ಣಿಗೆ ತೋರ್ಲಿಲ್ಲ. ನೀ ಕೊಡು ನಿನ್ ಕಣ್ಣನ್ನ, ಅದನ್ನೇ ಹಾಕೊಂಡು ನೋಡ್ತೀನಿ ನಾನು. ಬಾ ಬಾ ಇಲ್ಲಿ ಬಾ, ತಗೋ ಕಣ್ಣೊಳಗೆ ಕೈ ಹೋಗ್ಸು, ಕಿತ್ಕೋ, ನೀ ಹಾಕೊಂಡು ಹುಡ್ಕೋ ನಿನ್ ಬ್ಯಾಗನ್ನ. ನಿನ್ನ ಕೈಯಾರೆ ನೀ ಕಿತ್ತು ಕೊಡಮ್ಮ, ನನಗೆ ಕೀಳಕ್ ಬರಲ್ಲ. ಅಯ್ಯೋ ಏನಪ್ಪ ಮಾಡ್ಲಿ, ಬೆಳಿಗ್ಗೆ ಈ ಹಸಿ ಸೌದಿಯೊಳಗೆ ಒಲೆಗೆ ಬೆಂಕಿ ಹಿಡಿದು ನನ್ನ ತಲೆ ಹಾಳಾಯ್ತು. ಅದು ಸಾಕಾಗ್ಲಿಲ್ಲ ಅಂತ ಇವಳು ತಲೆ ತಿಂತಿದ್ದಾಳೆ. ಅಮ್ಮ ಏನ್ ಯೋಚನೆ ಮಾಡ್ತಿದ್ಯಮ್ಮ? ನನಗೆ ಸ್ಕೂಲ್ ಲೇಟ್ ಆಗ್ತಿದೆ, ಕೊಡಮ್ಮ ನಿನ್ ಕಣ್ಣನ್ನ, ಬೇಗ ಹುಡ್ಕೊಂಡು ಹೋಗ್ತೀನಿ. ಅಮ್ಮಿ ನೀ ನನ್ನ ಕಣ್ಣು ಕಿತ್ಕೊಂಡೆ ಹೋಗೋಳ. ಮತ್ ನೀನೇ ಹೇಳ್ತಿಲ್ಲಮ್ಮ ಕಣ್ ತಗೋ ಅಂತ, ಮತ್ತೆ ಕೊಡ್ತಿಲ್ಲ. ಅಯ್ಯೋ ತಮಾಷೆಗೆ ಹೇಳಿದ್ನಮ್ಮ, ನಿಜವಾಗ್ಲೂ ಕಣ್ ಕಿತ್ಕೊಟ್ಟು ನಾನೇನು ಕೂಡಿ ಆಗ್ಲೇನಮ್ಮ. ನನ್ನ ಕಣ್ ತಗೋ ಅಂದ್ರೆ ನಾನು ಹೇಗೆಲ್ಲ ಕಡೆ ಸರಿಯಾಗಿ ಹುಡುಕಿ ನೋಡ್ತೀನಲ್ಲ, ಹಾಗೆ ನೀನು ಹುಡುಕು ಅಂತ. ಏನೇನೋ ಹೇಳ್ತೀಯ, ನನಗೆ ಒಂದು ಅರ್ಥ ಆಗ್ತಿಲ್ಲ ನಿನ್ ಮಾತು. ನಡಿ ಈಗ ನನ್ನ ಬ್ಯಾಗ್ ಹುಡ್ಕೊಡು, ಲೇಟ್ ಆಗ್ತಿದೆ ನನ್ನ ಸ್ಕೂಲ್ಗೆ. 8:30 ತಾನೇ ಶಾಲೆ, ಈಗಲೇ 7 ಗಂಟೆಗೆ ಯಾಕೆ ಹೊರಟು ನಿಂತಿದ್ಯಾ? ಸ್ನಾನ ಮಾಡಿ ತಿಂಡಿ ತಿಂದು ಹೋಗಮ್ಮ. ಅಮ್ಮ ನಂದೆಲ್ಲ ಆಯ್ತು, 6 ಗಂಟೆಗೆ ಎದ್ದು ರೆಡಿಯಾಗಿದ್ದೀನಿ. ನೀ ಬ್ಯಾಗ್ ಹುಡುಕೊಟ್ರೆ ನಾ ಮಣ್ಣಿನ ಪಾತ್ರೆ ತಕೊಂಡು ನಾನೇ ಫಸ್ಟ್ ಹೋಗಿ ಸರ್ಗ್ ತೋರಿಸ್ಬೇಕು. ಇಲ್ಲಾಂದ್ರೆ ಆ ಕೃಷ್ಣನೇ ಮೊದಲು ಬಂದು ಸರ್ಗ್ ತೋರಿಸ್ತಾನೆ. ಆಗ ಸರ್ ಅವನಿಗೆ ಫಸ್ಟ್ ಪ್ರೈಸ್ ಕೊಡ್ತಾರೆ. ಇಲ್ಲ ಅವನದ್ದು ನಂತರನೇ ಇರುತ್ತೆ. ಅದಕ್ಕೆ ನಾನೇ ಮೊದಲು ಹೋಗಿ ಸರ್ಗ್ ತೋರಿಸಿ ನಾನೇ ಫಸ್ಟ್ ಪ್ರೈಸ್ ತಗೋತೀನಿ. ಬೇಗ ತಂದು ಕೊಡಮ್ಮ, ಬ್ಯಾಗನ್ನ ಲೇಟ್ ಆಗುತ್ತೆ ನನಗೆ. ಸರಿ ಅಳಬೇಡ, ಹುಡುಕೊಡ್ತೀನಿ. 8 ಗಂಟೆಗೆ ಓಪನ್ ಆಗೋ ಶಾಲೆಗೆ 7 ಗಂಟೆಗೆ ಹೋಗಿ ಬಾಗಿಲು ಕಾಯಿ. ಇಲ್ಲಿದ್ರೆ ನನ್ನ ತಲೆ ತಿಂದು ಬಿಡ್ತೀಯ. ಹೋಗಮ್ಮ ಹೋಗು. ಎಲ್ಲಿ ಹುಡುಕಿದ್ರು ಸಿಕ್ಲಿಲ್ಲ ಅಂದಿಯಲ್ಲ, ಅಲ್ಲೇ ಕುರ್ಚಿ ಕೆಳಗಿತ್ತು, ತೋರ್ಲಿಲ್ವಾ ನಿಂಗೆ? ತೋರೋಕೆ ಅಲ್ಲಿ ಎಲ್ಲೂ ಕುರ್ಚಿನೇ ಇಲ್ವಲ್ಲಮ್ಮ. ಈಗೆಲ್ಲಿಂದ ಬಂತಲ್ ಕುರ್ಚಿ? ನಂಗೇನ್ ಗೊತ್ತು, ಕುರ್ಚಿ ಹಾಗೆ ನಡ್ಕೊಂಡು ಬಂದಿರ್ಬೇಕು. ಕೊಡಮ್ಮ ಬ್ಯಾಗು, ನನಗೆ ಲೇಟ್ ಆಯ್ತು. ಅಬ್ಬಬ್ಬಬ್ಬ, ಚೋಟುದ್ದ ಚೂರ್ ಮೆಣಸಿನ್ಕಾಯಿ, ನನಗೆ ಚಳ್ಳೆ ಹಣ್ಣು ತಿನ್ನಿಸ್ತಾಳೆ. ಪಮ್ಮಿ ಏನಾಯ್ತವ? ಯಾಕೆ ಇಷ್ಟು ಬೇಗ ಸ್ಕೂಲಿಂದ ವಾಪಸ್ ಬಂದೆ? ಬೆಳಿಗ್ಗೆ 7 ಗಂಟೆಗೆ ಕುಣ್ಕೊಂಡು ಹೋಗಿದ್ಯಾ? ಅಳ್ತಾ ಬರುವಂತದ್ದು ಏನಾಯ್ತು? ನಿನ್ ಬಾಂಡಿಗೆ ಫಸ್ಟ್ ಪ್ರೈಸ್ ಸಿಗ್ಲಿಲ್ವಾ? ಟೀಚರ್ ಚೆನ್ನಾಗಿಲ್ಲ ಅಂದ್ರೇನವಾ?